ಸಡಿಲಿಕೆಗೊಂಡು ಜನಜೀವನ ಯಥಾಸ್ಥಿತಿಗೆ ಬರುತ್ತಿದ್ದು, ಇದೀಗ ದೇವಸ್ಥಾನದ ಬಾಗಿಲು ಭಕ್ತಾದಿಗಳಿಗೆ ಜೂನ್ 8ರಿಂದ ತೆರೆದಿಡಲಾಗುತ್ತದೆ. ಸರ್ಕಾರದ ಆದೇಶದ ಮೇರೆಗೆ ಜೂನ್ 8ರಿಂದ ಮಂಗಳದೇವಿ ದೇವಸ್ಥಾನದಲ್ಲಿ ದೇವಿಯ ದರ್ಶನಕ್ಕೆ ಮುಕ್ತ ಅವಕಾಶ ಕಲ್ಪಿಸಲಾಗುವುದು. ಅದರ ಪೂರ್ವಭಾವಿ ಸಿದ್ಧತೆಗಳು ನಡೆಯುತ್ತಿದೆ. ಸರ್ಕಾರದ ಆದೇಶದಂತೆ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತಾದಿಗಳು ಮಾಸ್ಕ್ ಧರಿಸಬೇಕು. ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಪ್ರತಿಯೊಬ್ಬರು ಸ್ಯಾನಿಟೈಸರ್ನಿಂದ ಕೈ ತೊಳೆದುಕೊಂಡು ತಮ್ಮ ದೇಹದ ಉಷ್ಣತೆಯನ್ನು ಪರೀಕ್ಷಿಸಿಕೊಳ್ಳಬೇಕು. ಒಂದು ವೇಳೆ ದೇಹದ ಉಷ್ಣಾಂಶತೆ ಹೆಚ್ಚಾಗಿರುವುದು ಕಂಡುಬಂದಲ್ಲಿ ಅಂತಹ ವ್ಯಕ್ತಿಗೆ ಪ್ರವೇಶಕ್ಕೆ ಅವಕಾಶವಿಲ್ಲ ಮತ್ತು ಭಕ್ತಾದಿಗಳು ಸಾಮಾಜಿಕ ಅಂತರ ಕಾಯ್ದುಕೊಂಡು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯಬೇಕು. ಈಗಾಗಲೇ ದೇವಸ್ಥಾನದ ಸಿಬ್ಬಂದಿ ವರ್ಗದವರು ನೆಲದಲ್ಲಿ ಗುರುತು ಮಾಡುವ ಕಾರ್ಯ ಆರಂಭಿಸಿದ್ದು, ಭಕ್ತಾದಿಗಳು ಗುರುತಿನಂತೆ ದೇವಸ್ಥಾನಕ್ಕೆ ಪ್ರವೇಶಿಸಿ ಗುರುತು ಮಾಡಿದ ದಿಕ್ಕಿನಿಂದಲೇ ದೇವಸ್ಥಾನದಿಂದ ಹೊರಗೆ ಬರಬೇಕು. ದೇವಸ್ಥಾನದ ಒಳಗೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಪ್ರದಕ್ಷಿಣೆ ಬಂದು ಕೈ ಮುಗಿದು ಹೊರಗೆ ಹೋಗಬೇಕು. ಸರ್ಕಾರದ ಆದೇಶ ಬರುವವರೆಗೂ ಯಾವುದೇ ಸೇವೆಗಳು ತೀರ್ಥಪ್ರಸಾದ ಇರುವುದಿಲ್ಲ. ಈಗಾಗಲೇ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿ ಫಲಕವನ್ನು ಅಳವಡಿಸಲಾಗಿದ್ದು, ಭಕ್ತಾದಿಗಳು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಮಂಗಳದೇವಿ ದೇವಸ್ಥಾನದ ಅರ್ಚಕರು ಚಂದ್ರಶೇಖರ್ ಐತಾಳ್ ಅವರು ನ್ಯೂಸ್ ಟೈಮ್ಗೆ ಮಾಹಿತಿ ನೀಡಿದರು. ಭಕ್ತಾದಿಗಳಲ್ಲಿ ನಮ್ಮ ದೇವಸ್ಥಾನದ ಪರವಾಗಿ, ನಮ್ಮ ಟಿವಿಯ ಪರವಾಗಿ ಕೆಲವು ಸಂಘರ್ಷಗಳನ್ನು ಮಾಡಬೇಕು ಅಂತ ಹೇಳಿ ಅವರು ತಿಳಿಸಿದ ಪ್ರಕಾರ ರಾಜ್ಯ ಸರ್ಕಾರ ನಮಗೆ ದೇವಸ್ಥಾನಗಳಿಗೆ, ಶ್ರದ್ಧಾ ಕೇಂದ್ರಗಳಿಗೆ 8 ತಾರೀಕಿಗೆ ದೇವಸ್ಥಾನ ಪುನರಾರಂಭ ಅಂತೇಳಿ ಹೇಳಿದ್ದಾರೆ. ಆದರೆ ಅದರ ಬಗ್ಗೆ ಯಾವುದೇ ಲಿಖಿತವಾಗಿ ನಮಗೆ ಸಂದೇಶಗಳು ಬರಲಿಲ್ಲ. ಪೂರ್ವ ತಯಾರಿಯ ಪ್ರಕಾರ ನಮಗೆ ಇಲ್ಲಿ ಜನಗಳಿಗೆ ನಿಲ್ಲಲು ಬೇಕಾದಂತಹ ವ್ಯವಸ್ಥೆಗಳನ್ನು, ಅದೇ ರೀತಿಯಾಗಿ ಸ್ವಚ್ಛತಾ ಕ್ರಮಗಳನ್ನೆಲ್ಲ ಕೈಗೊಳ್ಳುತ್ತಾ ಇದ್ದೇವೆ. ಆಡಳಿತ ಮಂಡಳಿ, ಅದೇ ರೀತಿಯಾಗಿ ಇಲ್ಲಿಯ ಸಿಬ್ಬಂದಿ ವರ್ಗದವರು ಇದಕ್ಕೆ ಬೇಕಾದಂತಹ ಪೂರ್ವ ತಯಾರಿ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದಿಂದ ಅಥವಾ ನಮಗೆ ನಮ್ಮ ಮಂಗಳೂರಿನ DC ಆದಂಥವರು ನಮಗೆ ದೇವಸ್ಥಾನವು ನಾಳೆ ಪುನರಾರಂಭಗೊಳ್ಳಬೇಕು ಅಂತೇಳಿ ಹೇಳಿದರೆ ನಾಳೆ ಬೆಳಗ್ಗಿಂದ 6 ಗಂಟೆಯಿಂದ ಓಪನ್ ಆಗ್ತದೆ. ಇಲ್ಲದಿದ್ದರೆ ಅವರ ಆದೇಶ ಯಾವ ದಿವಸ ಬರ್ತದೆ ಆ ದಿವಸದಿಂದ ನಾವು ಪುನರಾರಂಭಗೊಳ್ಳುವುದು ಅಂತೇಳಿ ನಮ್ಮ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ ತಿಳಿಸ್ತಾ ಇದೆ. ಇನ್ನು ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಸೇವೆಗಳು ಅಥವಾ ತೀರ್ಥ ಪ್ರಸಾದಾದಿಗಳು ಇದು ಯಾವುದೂ ಇರುವುದಿಲ್ಲ. ಕೇವಲ ದೇವರ ದರ್ಶನವನ್ನು ಪಡೆದು ದೇವಸ್ಥಾನದಿಂದ ಹಿಂಬದಿಯ ಬಾಗಿಲಿನ ಹಿಂದೆ ಪುನಃ ವಾಪಸ್ ಬರುವುದು. ತದನಂತರ ಯಾವುದೇ ರೀತಿಯಾದಂತಹ ನಮ್ಮ ದೇವಸ್ಥಾನದಲ್ಲಿ ಆಗುವಂತಹ ಸೇವೆಗಳು, ನಿತ್ಯ ಪೂಜೆಗಳೆಲ್ಲ ಆಗ್ತದೆ. ಬೆಳಿಗ್ಗೆ 6 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, ರಾತ್ರಿ 8ವರೆಗೆ ಇದು ಪ್ರತಿನಿತ್ಯದ ಪ್ರಕಾರ ಆಗ್ತಾ ಬರ್ತದೆ. ಆದರೆ ಯಾವುದೇ ಸೇವೆಗಳಿಲ್ಲ ಇಲ್ಲಿ ಮಾಡುವಂಥದ್ದು. ಅದೇ ರೀತಿಯಾಗಿ ಆದಷ್ಟು ಜನರು ಬರುವಾಗ ಸ್ವಚ್ಛತೆಯಿಂದ, ಅದೇ ರೀತಿಯಾಗಿ ಇಲ್ಲಿ ಡಿಸ್ಟೆನ್ಸ್ ಅಂತ ಹೇಳಿದರೆ ಒಬ್ಬರಿಗೊಬ್ಬರು ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿದೆ. ಆ ಪ್ರಕಾರವಾಗಿ ಎಲ್ಲರೂ ಮಾಡಬೇಕು. ದೇವರ ವಿಶೇಷವಾದಂಥ ಅನುಗ್ರಹಕ್ಕೆ ಪ್ರಾರ್ಥರಾಗಬೇಕು. ಇಷ್ಟರವರೆಗೆ ಎಲ್ಲರೂ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಅಥವಾ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಂತಹ ಆದೇಶವನ್ನು ಪಾಲಿಸಿದ್ದೀವಿ. ಇನ್ನು ಪ್ರತಿಯೊಂದು ವ್ಯಕ್ತಿಯು ಮಾಸ್ಕನ್ನು ಧರಿಸಿಕೊಂಡು ಬರಬೇಕು. ತದನಂತರ ಇಲ್ಲಿ ದೇವಸ್ಥಾನದಲ್ಲಿ ದೇಹದ ಉಷ್ಣತೆಯನ್ನು ಯಾವ ರೀತಿ ಉಂಟು ಅಂತೇಳಿ ನೋಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಉಂಟು. ಅದರಲ್ಲಿ ವ್ಯತಿರಿಕ್ತವಾಗಿ ಬಂದರೆ ಅವರಿಗೆ ಪ್ರವೇಶ ಇರುವುದಿಲ್ಲ. ತದನಂತರ ಅಲ್ಲಿ ಸ್ಯಾನಿಟೈರ್ ಎಂಬುದು ಇರ್ತದೆ. ಅದಲ್ಲಿ ಕೈಯನ್ನು ತೊಳೆದು ಅಂತರವನ್ನು ಕಾಪಾಡಿಕೊಂಡು, ಅಂತ ಹೇಳಿದರೆ ಒಬ್ಬೊಬ್ಬರಿಗೆ ಒಂದೊಂದು ಚೌಕವನ್ನು ಹಾಕ್ತಾ ಬಂದಿದ್ದೇವೆ.
ಅಂತರವನ್ನು ಕಾಯ್ದುಕೊಂಡು ಬರಬೇಕು. ಎಲ್ಲರೂ ಸಹಕರಿಸಬೇಕು ಎಂಬುದು ಆಡಳಿತ ಮಂಡಳಿಯ ಪರವಾಗಿ ನಮ್ಮ ವಿನಂತಿ.